ಈ ಬೇಸಿಗೆಯಲ್ಲಿ ಈ ತರ ಆಗುತ್ತೆ ಗಿಡ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾನು ಗಿಡ ನೆಟ್ಟಾಗಿಂದ ನನಗೆ ಅದೇ ಇದ್ದಿದ್ದು ಹೆಂಗ್ ಬರುತ್ತೋ ಅನ್ನೋ ಇದ್ರಲ್ಲಿದ್ದೆ. ಬಟ್ ಪ್ಲಾಂಟ್ ವೆಲ್ ವೈರಿಗಾನಿಂದ ನಂಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಗಿಡಕ್ಕೆ ತುಂಬಾ ಬ್ರಾಂಚಸ್ ಬಂದಿದೆ. ಪ್ರತಿಯೊಂದು ಗಿಡದಲ್ಲೂ ಹಿಂಗೆ ಇದೆ. ಈಗ ಇನ್ನೂ 1 ತಿಂಗಳ ಗಿಡ ಅಷ್ಟೇ ಇದು. ಇನ್ನು 15 ದಿನ, ಇನ್ನೊಂದು ತಿಂಗಳು ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇದರಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಶ್ರೀ ಪರಿಸರ ಅಗ್ರಿ ಸೊಲ್ಯೂಷನ್ಸ್ ವತಿಯಿಂದ. ನೋಡಿ, ಇವತ್ತು ನಾವು ವಿಸಿಟ್ ಮಾಡಿರೋಂಥ ತೋಟ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ತಾಲೂಕು ಕಡಬೂರು ಅಂತ ಒಂದು ಗ್ರಾಮದಲ್ಲಿ ನಮ್ಮ ಯುವ ರೈತರಾಗಿರುವಂಥ ಪವನ್ ಅವರ ಈ ಒಂದು ಬದನೆ ತೋಟದಲ್ಲಿ ವಿಡಿಯೋನ ಮಾಡ್ತಿರೋಂಥದ್ದು. ನೋಡಿ, ನೀವು ನೋಡ್ತಿರೋಂಥ ತೋಟ ಇವತ್ತಿಗೆ ಕರೆಕ್ಟಾಗಿ 1 ಮಂತ್ ಆಗಿರುತ್ತೆ. ಈ ಒಂದು ತೋಟಕ್ಕೆ ನಾವು ರಾಸಾಯನಿಕ ಬಳಕೆನ ನಿಲ್ಲಿಸಿ ಸಾವಯವ ಪದ್ಧತಿಯಲ್ಲಿ ಇದಕ್ಕೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳನ್ನ ಬಳಸೋದ್ರ ಮೂಲಕ ಅದಕ್ಕೆ ಪೂರಕವಾಗಿ ಪ್ಲಾಂಟ್ ವೆಲ್ಲು ಮತ್ತು ವೈರಿಗನ್ನ ರೆಗ್ಯುಲರ್ ಆಗಿ ಭೂಮಿಗೂ ಕೊಡಿಸಿದ್ವು, ಸ್ಪ್ರೇಗೂ ಮಾಡಿಸಿದ್ದೀವಿ. ಸೊ ಬನ್ನಿ ನಮ್ಮ ರೈತನ ಕೇಳಿ ಅವ್ರು ಯಾವ ರೀತಿ ಬಳಸಿದ್ದಾರೆ, ಎಷ್ಟು ಸರಿ ಬಳಸಿದ್ದಾರೆ, ಬಳಸಿದ್ಮೇಲೆ ಯಾವ ರೀತಿ ಅನುಕೂಲ ಆಗಿದೆ ಅಂತ, ಮತ್ತು ಕಾಸ್ಟ್ ಯಾವ ರೀತಿ ಅವ್ರಿಗೆ ಕಡಿಮೆ ಆಗಿದೆ. ಸೊ ಇದ್ರ ಬಗ್ಗೆ ನಾವು ಅವ್ರ ಮೂಲಕ ಕೇಳಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಹಾಗೆ ಬೇರೆ ರೈತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಅವ್ರನ್ನ ಮಾತಾಡ್ತೀನಿ. ಈ ಒಂದು ಬದನೆ ಬೆಳೆ ಇವತ್ತಿಗೆ ಎಷ್ಟು ದಿನ ಆಗಿದೆ ಪ್ರೆಸೆಂಟ್? ಇವತ್ತಿಗೆ ಕರೆಕ್ಟಾಗಿ 1 ತಿಂಗಳಾಯಿತು. ನಾವು ನಿಂತು 1 ತಿಂಗಳಾಗಿದೆ. ತಿಂಗಳಾಗಿದೆ. ಸೊ ಇದಕ್ಕೆ ಯಾವ ರೀತಿ ಮೇಂಟೈನ್ ಮಾಡಿದ್ರೆ, ಅಂದರೆ ಸ್ಟಾರ್ಟಿಂಗಿಂದ ಸ್ಟಿಲ್ ಇಲ್ಲಿ ಹೊಂಟ ನೀವೇನೇನು ಮಾಡಿದಿರೋ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಡಿ. ಸ್ಟಾರ್ಟಿಂಗು ನಾವು ಇದು ಸಾಲ್ ಮಾಡಿರೋದು, ಇದೇನು ಬೆಟ್ಟೇನಿಲ್ಲ, ಸಾಲ್ಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿಗಳನ್ನ ಕೊಟ್ಟು ಮಾಡಿರೋದು. ಆಮೇಲೆ ನಾವು ಗಿಡ ನೆಟ್ಟಾದ್ಮೇಲೆ ಪರಿಸರಮ ಅಗ್ರಿ ಸೊಲ್ಯೂಷನ್ ಕಡೆಯಿಂದ, ಅವರ ಕಡೆಯಿಂದ ತಗೊಂಡು ಪ್ಲಾಂಟ್ ವೆಲ್ಲು ವೈರಿಗಾನೆ ವಾರಕ್ಕೊಂದ್ಸರಿ ನಾವು ಸ್ಪ್ರೇ ಮಾಡಿ ಮತ್ತೆ ಟ್ರೆಂಚ್ ಮಾಡಿರೋದು. ಅದಕ್ಕೆ ಬೇರೆ ಏನು ನಾನು ಬೇರೆ ರಾಸಾಯನಿಕ ಏನು ಉಪಯೋಗಿಸಿಲ್ಲ, ಬೇರೆ ಕೆಮಿಕಲ್ ಸ್ಪ್ರೇನು ಏನು ಮಾಡಿದ್ದಿಲ್ಲ. ಸೊ ಓನ್ಲಿ ನೀವು ಚೆನ್ನಾಗಿ ರಿಸಲ್ಟ್ ಬಂದಿದೆ. ವಾರಕ್ಕೊಂದ್ಸರಿ ನಾವು ಪ್ಲಾಂಟ್ ವೆಲ್ಲನ್ನು ವೈರಿಗಾನೆ ಬಿಡೋದು. ವಾರ ಒಂದು ರೌಂಡ್ ವೈರಿಗಾನ, ಒಂದು ರೌಂಡ್ ಪ್ಲಾಂಟ್ ವೆಲ್ ಬಿಟ್ಟು ಒಂದು ರೌಂಡ್ ಪ್ಲಾಂಟ್ ವೆಲ್ ಸ್ಪ್ರೇ ಮಾಡ್ತೀವಿ, ಮತ್ತೆ ಗಿಡಕ್ಕೂ ಕೊಡ್ತೀವಿ. ರೆಗ್ಯುಲರ್ ಆಗಿ ಮಾಡ್ತಿದ್ದೀರಾ? ಸೊ ಬೇರೆ ಏನು ರಾಸಾಯನಿಕ ಗೊಬ್ಬರಗಳು ಏನೋ ರಾಸಾಯನಿಕ ಗೊಬ್ಬರ ಏನು ಇದುವರೆಗೂ ಏನು ಉಪಯೋಗಿಸಿಲ್ಲ. ಬೇರೆ ಕೆಮಿಕಲ್ ಸ್ಪ್ರೇನು ಏನು ಮಾಡಿಲ್ಲ. ಯಾವುದೇ ರೀತಿಯ ರೋಗನೂ ಇದರಲ್ಲಿ ಕಾಣಿಸಿಲ್ಲ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಆಲ್ರೆಡಿ ಆಗ್ಲೇ ಫ್ಲವರ್ ಸೆಟ್ಟಿಂಗ್ ಆಗ್ತಾ ಇದೆ. 1 ತಿಂಗಳಿಗೆನೆ ನೋಡಿ, ಇಲ್ಲಿ ಫ್ಲವರ್ಸ್ ಎಲ್ಲ ಆಗ್ರಿ ಸೆಟ್ ಆಗ್ತಾ ಇದೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ಪ್ಲಾಂಟ್ ವೆಲ್ ವೈರಿಗಾನಿಂದ ನಮಗೆ. ಪ್ಲಾಂಟ್ ವೆಲ್ಲು ಬಳಸ್ತಾ ಇರೋದ್ರಿಂದ ಸೊ ಗಿಡದಲ್ಲಿ ನಿಮಗೆ ಯಾವ ರೀತಿ ಏನೇನು ಬದಲಾವಣೆ ಬಂದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಗಿಡದಲ್ಲಿ ತುಂಬಾ ಬದಲಾವಣೆ ಇದೆ. ನೋಡಿ, ಇದು ಬುಡ ಬಂದಿರೋದು ನೋಡಿ, ಈ ಸ್ಟೆಮ್ಗಳು, ಈ ಎಲೆಗಳು ನೋಡಿ ಎಷ್ಟೆಷ್ಟು ಅಗಲ ಇದೆ. ಮತ್ತೆ ಬ್ರಾಂಚಸ್, ತುಂಬಾ ಬ್ರಾಂಚಸ್ ಬಂದಿದೆ. ಅದು ಈ ಬೇಸಿಗೆಯಲ್ಲಿ ಈ ತರ ಆಗುತ್ತೆ ಗಿಡ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾನು ಗಿಡ ನೆಟ್ಟಾಗಿಂದ ನನಗೆ ಅದೇ ಇದ್ದಿದ್ದು ಹೆಂಗ್ ಬರುತ್ತೋ ಅನ್ನೋ ಇದರಲ್ಲಿದೆ. ಬಟ್ ಪ್ಲಾಂಟ್ ವೆಲ್ ವೈರಿಗಾನಿಂದ ನಂಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಗಿಡಕ್ಕೆ ತುಂಬಾ ಬ್ರಾಂಚಸ್ ಬಂದಿದೆ. ಪ್ರತಿಯೊಂದು ಗಿಡದಲ್ಲೂ ಹಿಂಗೆ ಇದೆ. ಈಗ ಇನ್ನೂ 1 ತಿಂಗಳ ಗಿಡ ಅಷ್ಟೇ ಇದು. ಇನ್ನು 15 ದಿನ, ಇನ್ನೊಂದು ತಿಂಗಳು ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇದರಲ್ಲಿ. ಸೊ ಇವಾಗ ನಿಮಗೆ ಕಾಸ್ಟ್ ನೋಡಿಕೊಂಡ್ರೆ, ಅಂದರೆ ಬೇರೆ ನೀವು ರಾಸಾಯನಿಕ ಪದ್ಧತಿಯಲ್ಲಿ ಮಾಡೋ ರೈತರಿಗೂ ಇವಾಗ ನೀವು ಮಾಡೋದಕ್ಕೆ ಇಲ್ಲಿ ಗಂಟ ಕಾಸ್ಟ್ ನಿಮ್ಗೆ ಯಾವ ರೀತಿ ಖರ್ಚು ಕಡಿಮೆ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆ ಅನಿಸ್ತಾ ಇದೆ? ತುಂಬಾ ಕಡಿಮೆ ಇದೆ. ತುಂಬಾ ಕಡಿಮೆ ಇದೆ ಕಾಸ್ಟ್. ಈಗ ಪ್ಲಾಂಟ್ ವೆಲ್ ವೈರಿಗಾನ್ ಎರಡೇ ಬಳಸಿರೋದು, ಇದಕ್ಕೆ ಬೇರೆ ಏನು ಬಳಸಿಲ್ಲ. ಪ್ಲಾಂಟ್ ವೆಲ್ 1800 ರೂಪಾಯಿ, ವೈರಿಗಾನ್ 1000 ರೂಪಾಯಿ. ಇನ್ನೂ ಇದೆ. ಅದು ಇನ್ನೂ 1 ಮಂತ್ ಬರುತ್ತೆ. ಇಲ್ಲಿವರೆಗೂ ನಾನು ಅದಕ್ಕೆ ಖರ್ಚು ಮಾಡೋದು ಬರೀ 3000 ಅಷ್ಟೇ. ಬಟ್ ಇನ್ನೂ 1 ಮಂತ್ ಆಗುತ್ತೆ ನನಗೆ ಅದು ಇರೋದೇ. ಕಾಸ್ಟ್ ವೈಸ್ ಅಂತೂ ತುಂಬ ರೀಸನಬಲ್ ಆಗಿದೆ, ತುಂಬ ಕಡಿಮೆ ಆಗುತ್ತೆ. ಬೇರೆ ನಾವು ಕೆಮಿಕಲ್ ಸ್ಪ್ರೇ ಮಾಡಬೇಕು ಅಂದರೆ 15 ದಿನಕ್ಕೊಂದ್ಸರಿ ಒಂದೊಂದು 1000 ರೂಪಾಯಿನ ಖರ್ಚಾಗುತ್ತೆ ಯೂಸ್ ಮಾಡೋದು. ಅದರಲ್ಲಿ ಮಾತ್ರ ಏನಿಲ್ಲ, ಕಾಸ್ಟ್ ವೈಸ್ ತುಂಬ ಕಡಿಮೆ ಇದೆ, ಚೆನ್ನಾಗಿ ಬರುತ್ತೆ. ಈಗ ಪ್ಲಾಂಟ್ ವೆಲ್ ಸ್ಪ್ರೇ ಮಾಡ್ತಾ ಇರೋದ್ರಿಂದ ನಿಮಗೆ ಪೆಸ್ಟ್ ಕಂಟ್ರೋಲು ಬರ್ತಾ ಇದೆ? ಪೆಸ್ಟ್ ಕಂಟ್ರೋಲು ಬರುತ್ತೆ, ಚೆನ್ನಾಗಿ ಬರ್ತಾ ಇದೆ. ಬೇರೆ ಪೆಸ್ಟ್ ಕಂಟ್ರೋಲ್ ನೋಡಿ ಇದರಲ್ಲಿ ಒಂದೂ ಇಲ್ಲ. ಹಿಂಗಿದ್ರೆ ಇದು ನೋಡಿ, ಎಲೆ ಈ ಥರ ಬರೋದೇ ಇಲ್ಲ. ಎಷ್ಟು ನೀಟಾಗಿ ಬಂದಿದೆ, ಇಷ್ಟು ಅಗಲವಾಗಿ. ಸೊ ಡಿಸೀಸು ಕಂಟ್ರೋಲ್ ಬರ್ತಾ ಇದೆ? ಕಂಟ್ರೋಲ್ ಬರುತ್ತೆ. ಬೇರೆ ಯಾವುದೇ ರೀತಿಯ ಇದಕ್ಕೆ ಬೇರೆ ಡಿಸೀಸ್ ಏನು ಬಂದೇ ಇಲ್ಲ ಇದುವರೆಗೂ. ಕೆಮಿಕಲ್ ಸ್ಪ್ರೇ ಮಾಡಬೇಕು ಅಂತ ನಮ್ಗೆ ಅನಿಸೂ ಇಲ್ಲ, ಆ ಥರ ಬಂದೂ ಇಲ್ಲ ಏನು. ಸೊ ಈಗ ಬೇರೆ ತರಕಾರಿ ಬೆಳೀತಾರಂಥ ರೈತರು, ಈಗ ಟೊಮೊಟೊ ಇರ್ಬೋದು, ಬದನೆ ಇರ್ಬೋದು, ಬೇರೆ ಸೌತೆ ಇರ್ಬೋದು, ಏನೇ ತರಕಾರಿಗೆ ಇದನ್ನು ಬಳಸ್ಕೊಂಡು ಬೆಳೆ ಬೆಳ್ಕೋಬೋದಾ ನಮ್ಮ ರೈತರು? ಬೆಳ್ಕೊಬೋದು. ಅವ್ರ ಖರ್ಚು ಕಡಿಮೆ ಬರುತ್ತೆ, ಪ್ಲಸ್ ಅವ್ರಿಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಅವ್ರು ಯಾವುದೇ ರೀತಿ ತೊಂದರೆ ತೊಗೊಳಂಗಿಲ್ಲ. ಈ ಬೇಸಿಗೆಯಲ್ಲಿ ಅದು ಈ ಥರ ರಿಸಲ್ಟ್ ಬರುತ್ತೆ ಅಂದರೆ ಆರಾಮಾಗಿ ಮಾಡ್ಕೊಬೋದು. ಪ್ಲಾಂಟ್ ವೆಲ್ ವೈರಿಗಾನ್ ಉಪಯೋಗಿಸಿದ್ರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ನೀವು ಈ ಮೂಲಕ ನಮ್ಮ ಬೇರೆ ಬೆಳೆಗಾರರಿಗೆ, ಅಥವಾ ಬೇರೆ ಯಾವ ತರಕಾರಿ ಬೆಳಿಬೋದು ಅಥವಾ ಹೂವಿನ ಬೆಳೆಗಾರ ಯಾವುದೇ ಥರ ಬೆಳೆ ಬೆಳೀತಾರಂಥ ರೈತರಿಗೆ ಫೈನಲ್ ಆಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತರಿಗೆ? ನಾನು ಫೈನಲ್ ಆಗಿ ಏನು ಹೇಳ್ತೀನಿ ಅಂದರೆ, ರಾಸಾಯನಿಕ ಮುಕ್ತವಾಗಿ ಬೆಳಿಬೋದು. ಇದರಿಂದ ರಾಸಾಯನಿಕನ ಸ್ವಲ್ಪ ಕಂಟ್ರೋಲ್ ಮಾಡಿ, ಈ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳನ್ನ ಬಳಸಿ ಭೂಮಿಗೆ, ಅದರ ಜೊತೆಲಿ ಪ್ಲಾಂಟ್ ವೆಲ್ ವೈರಿಗಾನು ಭೂಮಿಗೆ ಬಳಸ್ಕೊಂಡು ಸ್ಪ್ರೇ ಕೊಟ್ಕೊಂಡು ಎಲ್ಲ ತರಕಾರಿ ಬೆಳೆಗೂ ಬೆಳ್ಕೊಂಡ್ರೆ ಇದು ಮಣ್ಣು ಅನ್ನೋದು ಚೆನ್ನಾಗಿ ಮೃದು ಆಗುತ್ತೆ. ನೀವು ಪ್ಲಸ್ ಗಿಡ ಬೆಳವಣಿಗೆ ಅನ್ನೋದು ಹಂಗೆ ಬರುತ್ತೆ. ಅವ್ರಿಗೆ ಕಾಸ್ಟ್ ವೈಸು ಕಡಿಮೆ ಆಗುತ್ತೆ, ಇಳುವರಿ ವೈಸು ಚೆನ್ನಾಗಿ ಬರುತ್ತೆ. ನಾನು ಪ್ರತಿಯೊಂದು ರೈತರಿಗೂ ಹೇಳ್ತೀನಿ, ಇದನ್ನು ಬಳಸಿ.
ಸೊ ಎಲ್ಲ ರೈತರು ಬಳಸಿ ಎಲ್ಲ ಬೆಳೆಗೂ ಎಲ್ಲ ಬಳಸ್ಕೋಬೋದು. ರೈತರಿಗೂ ಬಳಸಿ ಎಲ್ಲ ಬೆಳೆಗೂ ಬಳಸ್ಬೋದು. ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಬೇಸಿಗೆ ಇದು ಟೆಂಪರೇಚರ್ ಆಲ್ಮೋಸ್ಟ್ 35 to 40 ಡಿಗ್ರಿ ಇರುವಾಗಲೇ ಇಷ್ಟು ಚೆನ್ನಾಗಿ ಬರುತ್ತೆ. ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಪ್ಲಾಂಟ್ ವೆಲ್ ವೈರಿಗನ್ನು ಪ್ಲಸ್ ನಾವು ಕೊಟ್ಟಿರೋ ಗೊಬ್ಬರಗಳಷ್ಟೇ. ಸೊ ರಾಸಾಯನಿಕ ಮುಕ್ತವಾಗಿ ರೈತರು ಬೆಳೆ ಬೆಳಿಬೇಕಂದ್ರೆ ಈ ವೈರಿಗಾನು ಪ್ಲಾಂಟ್ ವೆಲ್ ಬಳಸ್ಕೊಂಡು ಬೆಳೆ ಆರಾಮಾಗಿ ಬಳಸ್ಕೋಬಹುದು. ಖಂಡಿತ. ಸೊ ನಿಮಗೆ ಸಂಪೂರ್ಣ ಇದು ಸಮಾಧಾನ ಇದೆ? ನಮ್ಗೆ ಸಂಪೂರ್ಣ ಸಮಾಧಾನ ಅಂದ್ರೆ ನಮ್ಗೆ ಹೇಳಕ್ ಆಗ್ಲಿಲ್ಲ. ನಾನು ಆಗ್ಲೇನೆ ಹೇಳಿದೆ ನಿಮ್ಗೆ ಈ ಬೇಸಿಗೆಯಲ್ಲಿ ಈ ತರ ಬರುತ್ತೆ ಬೆಳೆ ಅಂತ ನಾನು ಕನ್ಫರ್ಮ್ ಆಗಿ ಅನ್ಕೊಂಡಿರ್ಲಿಲ್ಲ. ಬಟ್ ಇಡಬಾರ್ದು, ಇನ್ನ ಲೇಟಾಗಿ ಇಡೋಣ ಅನ್ಕೊಂಡು ನಾನು ಆಗ್ಲಿ ಟ್ರೈ ಮಾಡೋಣ ಅಂತಾನೆ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ ರಿಸಲ್ಟ್. ಸೊ ತುಂಬ ಧನ್ಯವಾದಗಳು ನಿಮ್ಮ ಒಂದು ಎಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿರೋ ರೈತರಿಗೆ ಇದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೋಡಿ ರೈತರು, ಇದು ನಮ್ಮ ಒಂದು ರೈತರ ಅಭಿಪ್ರಾಯ. ಸೊ ನೀವು ಯಾವುದೇ ಬೆಳೆ ಬೆಳೀತಾ ಇದ್ರು, ಯಾವುದೇ ಸೀಸನ್ ಇದ್ದರೂ ಇದನ್ನು ಪ್ಲಾಂಟ್ ವೆಲ್ನ ವೈರಿಗನ್ನು ಬಳಸ್ಕೊಂಡು ಬೆಳೆ ಬೆಳಿಬೋದು ಅಂತ ನಮ್ಮ ರೈತರು ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಬೇಕಾದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು.